ದಲಿತ ಟೈಗರ್ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ರವರು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಶಾಸಕರಾದಂತಹ ಎನ್.ಎ. ಹ್ಯಾರಿಸ್ ಅವರು ಸುಮಾರು 4 ಬಾರಿ ಶಾಸಕರಾದ ನಂತರ ಈಗ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ದಲಿತ ಟೈಗರ್ ರಾಜ್ಯಾಧ್ಯಕ್ಷರ ಅರುಣ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಅಂದರೆ ಎನ್.ಎ. ಹ್ಯಾರಿಸ್ ಅವರು ಬಂದ ನಂತರ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕೈಗೊಂಡಿದ್ದಾರೆ. ಏನು ಹೇಳ್ತೀರಾ ಸರ್? ಜನಪ್ರಿಯ ಶಾಸಕರಾಗಿರುವಂಥ ಎನ್.ಎ. ಹ್ಯಾರಿಸ್ ಅವರು ಇಲ್ಲಿ 4ನೇ ಬಾರಿ ಗೆದ್ದಿದ್ದಾರೆ. 4ನೇ ಬಾರಿ ಗೆದ್ದಿದ್ದಾರೆ ಅಂದರೆ ಇಲ್ಲಿ ಒಂದ್ಸತಿ ಗೆದ್ದವರು ಇನ್ನೊಂದ್ಸತಿ ಗೆದ್ದಿರುವಂಥ ಚರಿತ್ರೆನೇ ಇಲ್ಲ. ಈ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ರೆ ಅಂದರೆ ಜನರು ಅವ್ರಿಗೆ 4 ಬಾರಿ ಆಶೀರ್ವಾದ ಮಾಡಿ ಅವರೇ ನಮಗೆ ಶಾಸಕರಾಗಬೇಕಂತ ಹೇಳಿ ಓಟ್ ಹಾಕಿ ಅವ್ರನ್ನ ಗಳಿಸಿದ್ದಾರೆ. ಅಂದರೆ ಅವ್ರ ಕೆಲಸವನ್ನು ಇಷ್ಟಪಟ್ಟು ಅವ್ರು ಮಾಡುವಂಥ ಅಭಿವೃದ್ಧಿಗಳನ್ನು ಇಷ್ಟಪಟ್ಟೇನೆ ಅವ್ರನ್ನ ಗಳಿಸಿರೋದು. ಹಾಗೂ ಶಾಂತಿನಗರದಲ್ಲಿ ಹೇಳಬೇಕಾದ್ರೆ ಶಾಸಕರು ಬರೋಕ್ಕೆ ಮುಂಚೆ ಶಾಂತಿನಗರ ಇಡೀ ಶಾಂತಿನಗರ ಕ್ಷೇತ್ರವನ್ನೇ ಸ್ಲಮ್ ಅಂತಾನೆ ಕರೀತಾ ಇದ್ರು. ಯಾಕಂದ್ರೆ ಎಲ್.ಆರ್. ನಗರ ಆಗಲಿ, ಅಂಬೇಡ್ಕರ್ ನಗರ ಆಗಲಿ, ಉಕ್ಕುಡಪ್ಪ ಆಗಲಿ, ಮಾಯಾ ಬಜಾರ್ ಆಗಲಿ, ರುದ್ರಪ್ಪ ಗಾರ್ಡನ್ ಆಗಲಿ, ದೀನಬದ ನಗರ ಆಗಲಿ, ಗಂಟ್ರೂಪ್ ಆಗಲಿ, ಶಾಂತಿನಗರದಲ್ಲಿ ವಿನಾಯಕ್ ನಗರ ಆಗಲಿ, ಈ ಥರ ಸುತ್ತು ಸ್ಲಮ್ಗಳಿದ್ದಿತ್ತು. ಆವಾಗ ಬಂದು ಜನರು ತುಂಬ ಕಷ್ಟಪಡ್ತಾ ಇದ್ರು. ಯಾವಾಗ ಶಾಸಕರು ಬಂದು ಇಲ್ಲಿ ಗೆದ್ದ ಆದ ಮೇಲೆ ಪೂರ್ತಿ ಬದಲಾವಣೆ ಆಗಿದೆ. ಎಲ್.ಆರ್. ನಗರದಲ್ಲಿ ಬಂದು ಯಾರು ಎಲ್.ಆರ್. ನಗರ ಅಂತ ಲಕ್ಷ್ಮಣರಾವ್ ನಗರ ಅಂತ ಕರೀತಾ ಇರಲಿಲ್ಲ. ಹಿಂಗೆ ಯಾರು ಲಕ್ಷ್ಮಣರಾವ್ ನಗರ ಅಂತ ಕರೀತಾ ಇರಲಿಲ್ಲ. ಅಲ್ಲಿ ಒಂದು ನಾಯಿಗಳನ್ನ ಹಿಡಿದು ತಂದು ಕೂಡಾಕುವಂತ ಜಾಗ ಇತ್ತು ಎಲ್.ಆರ್. ನಗರದಲ್ಲಿ. ಅದರಿಂದ ಬಂದು ಅಲ್ಲಿ ನಾಯಿ ಜೋಬಿ ಅಂತಾನೆ ಕರೀತಾ ಇದ್ರು. ಆ ಹೆಸರನ್ನು ಯಾವ ತರ ಬದಲಾವಣೆ ಮಾಡಿದ್ರೆ ಅಂದ್ರೆ ಶಾಸಕರು ನಿಜವಾಗ್ಲೂ ಅಲ್ಲಿ ಇರುವಂತ ಎಲ್ಲಾ ಜನರಿಗೆ ಎಲ್ಲಾ ಮನೆಗಳ ಗುಡಿಸಲುಗಳನ್ನ ಎಲ್ಲಾನು ತೆಗೆದುಹಾಕಿ ಈಗ ಎಲ್ಲ ಮೋಲ್ಡ್ ಮನೆಗಳಾಗಿದೆ. ಅಲ್ಲಿ ಈ ತರ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೇ ಬಂದು ಜಾತಿ ಮತ ಭೇದ ಭಾವ ಯಾವುದೇ ಹೇಳದೆ ಅವರು ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ನನ್ನ ಜನ ನನ್ನ ಕ್ಷೇತ್ರ ನನ್ನ ಜನ ಚೆನ್ನಾಗಿರ್ಬೇಕು, ನಾನು ಮನುಷ್ಯತ್ವದಿಂದ ಇದ್ದೀನಿ, ಎಲ್ರು ಮನಸಾಕ್ಷಿಯಿಂದ ಬದುಕಬೇಕಂತ ಹೇಳಿ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. 2 ಬಾರಿ ಆಯ್ತು, 3ನೇ ಬಾರಿ ಆಯ್ತು, ಇವತ್ತು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅರುಣ್ ಅವರೇ ಇವತ್ತು? ಸರ್, ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇವರು 1 ಬಾರಿ ಆಯ್ತು, 2 ಬಾರಿ ಆಯ್ತು, 3 ಬಾರಿ ಪ್ರತಿಭಟನೆ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇರೋದು. ಇವತ್ತು ಬೇರೆ ನೀರಸಂದ್ರ ಬಜಾರ್ ಸ್ಟ್ರೀಟ್ ರೋಡ್ ನ ಹಿಡ್ಕೊಂಡು ಇವರು ಬೇರೆ ಇಲ್ಲೇ ಅವ್ರು ಓಡಾಡುವಂತ ಜಾಗ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಬೇರೆ ನೀರಸಂದ್ರ ಬಜಾರ್ ಸ್ಟ್ರೀಟ್ ರೋಡ್ಗಳಲ್ಲಿ ಮಾತ್ರ ಕೆಲಸ ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಇಡೀ ಶಾಂತಿನಗರ ಕ್ಷೇತ್ರದಲ್ಲೂ ಗಲ್ಲಿಯಲ್ಲೂ ಕೆಲಸ ನಡೀತಾ ಇದೆ. ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಕೆಲಸ ಮಾಡಿಸೋರಿಗೆ ಯಾಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ? ಕೆಲಸ ಸರಿ ಇಲ್ವಾ? ಡೈರೆಕ್ಟ್ ಆಗಿ ನೀವು ಮಾತಾಡಿ. ಶಾಸಕರು ಹೇಳ್ತಾರಲ್ಲ, ನೀವು ವಿರೋಧ ಪಕ್ಷರಾಗಿದ್ರು ನೀವು ನನ್ನ ಕ್ಷೇತ್ರದಲ್ಲಿ ಇರುವಂತವ್ರು, ನಾನೇ ನಿಮ್ಗೆ MLA ಅಂತ ಅವರು ಓಪನ್ ಆಗಿ ನಮ್ ಶಾಸಕರು ಹೇಳುವಾಗ ನೀವೇನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಮಾತಾಡ್ರಿ. ಹಿಂಗ್ ಕೆಲಸ ಎಲ್ಲ ಇದಾಗಿದೆ, ಹಿಂಗಾಗಿದೆ, ಹಂಗಾಗಿದೆ, ಏನಾದ್ರು ಇದ್ರೆ ಮಾತಾಡಿ. ಅದನ್ನ ಬಿಟ್ಬಿಟ್ಟು ನೀವು 4-5 ಜನನ್ನ ಸೇರಿಸ್ಕೊಂಡು ಎಲ್ಲಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಇದ್ ಮಾಡ್ತೀವಿ ಹಂಗಂತ ಹೇಳಿ ಸುಮ್ನೆ ಅದ್ರ ರಾಜಕೀಯ ಮಾಡಕ್ ಬರ್ಕೂಡ್ದಂತ ನಾನು ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷನೂ ಸಹ ಎಲ್ಲೋ ಒಂದ್ ಕಡೆ ಆರೋಪ ಮಾಡ್ತಾ ಇರೋದು, ಇಲ್ಲೆಲ್ಲ ಕುಂಟುತ್ತಾ ಸಾಕ್ತಾ ಇದೆಯಲ್ಲ ಸರ್ ಕೆಲಸ? ಸರ್, ಫಸ್ಟ್ ನಾನು ಒಂದು ವಿಷಯ ನಾನು ಹೇಳೋದೇನಂದ್ರೆ, ಇಲ್ಲಿ ಇದ್ದಿತ್ತು ನೀರಿನ ಪೈಪು ಬೇರೆ ಅರ್ಧ ಅಡಿ ಮಾತ್ರನೇ. ಇಡೀ ಕ್ಷೇತ್ರಕ್ಕೆ ಈ ಕಡೆ ಬಂದು ಈಗ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನೀಲಸಂದ್ರದಿಂದ ಹಿಡಿದು ರೋಸ್ ಗಾರ್ಡನ್ ಈ ನೀರೇ ಬಂದು ಇಲ್ಲಿಂದ ಬಂದು ಎಲ್.ಆರ್. ನಗರ, ವಿವೇಕ್ ನಗರ, ವನಾರ್ಪೇಟೆ ಎಲ್ಲಕ್ಕೂ ಈ ಪೈಪ್ ಲೈನೇ ಕಲೆಕ್ಷನ್ ಆಗಿತ್ತು. ಈಗ ಮುಂಚೆ ಜನ ಸಂಖ್ಯೆ ಕಡಿಮೆ ಆಗಿದ್ರು. ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ 3 ಅಡಿ ಪೈಪ್ ಹಾಕಿದ್ದಾರೆ ಸರ್ ನೀರಿಗೆ. ಎಷ್ಟು? 3 ಅಡಿ ಪೈಪು, 1.5 ಅಡಿ ಪೈಪ್ ನ ಹಾಕ್ಸಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ ರೋಡ್ ಅಗಿಬೇಕಾದ್ರೆ ಒಂದು ಪೈಪ್ ಹಾಕ್ಬೇಕಾದ್ರೆ ರೋಡ್ ಅಗಿಲೇಬೇಕಾಗುತ್ತೆ. ಅದು ಆಗಿದ ತಕ್ಷಣ ಒಲೆಚರಂಡಿ ಪೈಪು ಕಡಿಮೆ ಅಂದ್ರು ಅದು ಎಷ್ಟು 3-3.5 ಅಡಿ ಪೈಪ್ಗಳನ್ನ ಹಾಕಿದ್ದಾರೆ. ಹಿಂಗೆ ಯಾತಕ್ಕೋಸ್ಕರ? ಈಗ ಒಂದ್ಸತಿ ರೋಡ್ ಆಗದಾದ್ಮೇಲೆ ರೋಡ್ ಹಾಕದ್ಮೇಲೆ ತಿರುಗಿ ಅಗಿಬೇಕಾಗತ್ತಲ್ಲ. ಈ ಕೆಲಸಗಳೆಲ್ಲ ಮಾಡಾದ್ಮೇಲೆ ತಾನೇ ರೋಡ್ ಹಾಕಕ್ ಬರುತ್ತೆ. ಇವ್ರು ಯಾಕೆ ರೋಡ್ ಆಗಿಲ್ಲ ಅಂತ ಮಾತ್ರ ಕೇಳ್ತಾ ಇದ್ದಾರೆ. ಅಲ್ಲಿ ಏನ್ ಕೆಲಸ ಆಗ್ತಾ ಇದೆ ಅಂತ ಯಾರಾದ್ರೂ ಕೇಳ್ತಾ ಇದ್ದಾರಾ? ಜನರಿಗೆ ಸಾಮಾನ್ಯ ಜನರಿಗೆ ಗೊತ್ತಿದೆ.
ಹಿಂಗೆ MLA ಅವರು ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿನಲ್ಲಿ ಕೆಲಸಗಳು ಮಾಡಿಕೊಂಡು ಎಲ್ಲಾ ಜನರನ್ನು ಒಳಗೊಂಡು ಯಾರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೋಗಿ ಮನೆ ಹತ್ರನು ಕೇಳ್ತಾ ಇದ್ದಾರೆ. ಪ್ರತಿ ಸೋಮವಾರನು ಜನರ ಸಂಪರ್ಕ ಸಭೆ ಅಂತ ಹೇಳಿ ಮಡಗಿದ್ದಾರೆ. ಜನರ ಸಂಪರ್ಕ ಸಭೆ ಅಂತ ಮಡಗಿದ್ದಾರೆ. ಎಲ್ಲಿ ನಮ್ಮ ಇದೇ ಬಂದು ಇದು ಲೈಫ್ ಸ್ಟೈಲ್ ಮುಂದ್ಗಡೆ ಇರುವಂತ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಅವ್ರ ಆಫೀಸ್ ಅಲ್ಲಿ ಬೆಳಿಗ್ಗೆ 8:30 9:30 ತನಕ ಪ್ರತಿ ಜನರು ಬಂದು ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಬಂದು ನನ್ನ ಹತ್ರ ಲೆಟರ್ ಮೂಲಕ ತಲುಪಿಸಿ, ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಮಗಾರಿಗಳು ಸುಮಾರು ತಿಂಗಳು 5-6 ತಿಂಗಳುಗಳಾಯ್ತು. ಇವತ್ತು ಒಂದ್ ಕಡೆ ಕಾಂಟ್ರಾಕ್ಟರ್ನ ರದ್ದು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು, ಇನ್ನೊಂದು ಕಾಂಟ್ರಾಕ್ಟರ್ ಕೊಡ್ತಿದೀವಿ ಅಂತಾರೆ. ಇದು ಟೈಮ್ ಕಾಲಾವಕಾಶ ಹಿಡಿಯುತ್ತೆ. ಯಾಕೆ ಸರ್ ಬ್ಲಾಕ್ ಮಾರ್ಕ್ ಮಾಡಬೇಕು ಶಾಸಕರು? ಇಲ್ಲ, ಒಂದು ವಿಷಯ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಶಾಸಕರು ಒಬ್ಬರನ್ನ ಬ್ಲಾಕ್ ಲಿಸ್ಟ್ ಮಾಡಿದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ಯಾರ್ದಂದ್ರೆ ಈ ರಸ್ತೆ ಕಾಮಗಾರಿ ಅವ್ರನ್ನಲ್ಲ, ಈ ಆಸ್ಟಿನ್ ಟೌನ್ ಚೌಟ್ರಿಗಳನ್ನ ಬಂದು ಕಾಮಗಾರಿ ಮಾಡಿ ಅವಾಗ ಬಿಜೆಪಿ ಸರ್ಕಾರ ಇತ್ತು. ಏನೀಗ ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ರೆ ಅವರೇ ಕೌನ್ಸಿಲರ್ ಆಗಿದ್ರು. ಅವಾಗ ಬಂದು ಕಾಂಟ್ರಾಕ್ಟರ್ಗೆ ತೊಂದರೆ ಕೊಟ್ಟು ಅವ್ರಿಗೆ ಬಂದು ಯಾವ್ದು ಕಮಿಷನ್ ಬೇಸ ಏನೋ ಇದಿಲ್ದ ಆಗದೆ ಇರೋದ್ರಿಂದ ಅವ್ನ ಕೆಲಸ ಸ್ಟಾಪ್ ಮಾಡಿ ಇಟ್ಟಿದ್ದ. ಆಮೇಲೆ ಬಂದು ಅದು ಹಂಗೆ ಸುಮಾರು ಒಂದು 6-7 ವರ್ಷ ಏನೋ ಆಗುತ್ತೆ ಅಂತ ಕಾಣುತ್ತೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಶಾಸಕರು ಅದನ್ನ ಈಗ ಬೇರೆ ಒಬ್ಬರು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೇ ಇರಲಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲಾ ಪ್ರತಿಯೊಬ್ಬರನ್ನ ಎತ್ಕೊಂಡ ಎಲ್ಲಾ ಶಾಸಕರನ್ನು, ಯಾವುದೇ ಒಂದು ಶಾಸಕ ಡೈರೆಕ್ಟ್ ಆಗಿ ಯಾವುದೇ ಒಂದು ಕೆಲಸ ಆದ್ರೂ ಫೇಸ್ಬುಕ್ ಲೈವ್ ಅಲ್ಲಿ ಬರುವಂತ ಶಾಸಕರು ಯಾರಾದ್ರೂ ಇದ್ರೆ ಅದು ನಮ್ಮ ಜನಪ್ರಿಯ ಶಾಸಕರು ಎನ್ಎ ಹ್ಯಾರಿಸ್ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇವತ್ತು ಕುಂಟುತ್ತಾ ಸಾಕ್ತಾ ಇರೋ ಕಾಮಗಾರಿ ವಿಳಂಬ ಕಾಂಟ್ರಾಕ್ಟರ್ಗಳಿಂದ ವಿಳಂಬ ಆಗ್ತಾ ಇದೆಯಾ, ಇಲ್ಲ ಕೆಲಸಗಾರಗಳಿಂದ ವಿಳಂಬ ಆಗ್ತಾ ಇದೆಯಾ? ಈ ಪ್ರತಿಭಟನೆ ಮೂಲಕ ಇದೇನಾದ್ರೂ ಬೇಗ ಕೆಲಸ ಏನಾದ್ರೂ ಆಗುತ್ತಾ ಅಂತ ಏನಾದ್ರೂ ಇದೆಯಾ ಸರ್? ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಕೆಲಸಗಳು ಬೇಗ ನಡೆಯುತ್ತೆ. ಈಗ ಬಂದು ಉದಾಹರಣೆ ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಹೋರಾಟ ಮಾಡಿದ್ರು, ನಾಳೆ ರಾತ್ರಿ ರೋಡ್ ಹಾಕ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಕಾರಣ ಏನಂದ್ರೆ, ಇವ್ರು ಪ್ರತಿಭಟನೆ ಮಾಡಿರೋದ್ರಿಂದಾನೇ ನಮ್ ಕೆಲಸ ಆಗಿದೆ ಅಂತ ಜನರಿಗೆ ಕಾಣ್ಬೇಕಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇಡೀ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಇರುವಂತ ಪ್ರತಿಯೊಂದು ಜನರಿಗೂ ಗೊತ್ತಿದೆ ಶಾಸಕರು ಯಾರು, ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿ. ಈಗ ಶಾಸಕರು ಎಲ್ಲಾ ಕಡೆನೂ ನೋಡ್ಬೇಕಾಗತ್ತೆ. ಹಿಂಗೆ ಈಗ ಬಂದು ಈ ರಸ್ತೆ ತಡೆದ್ಬಿಟ್ಟು ಬಂದ್ ಮಾಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಇದ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದರಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಓಡಾಡುವಂತ ಇದು ಒಂದೊಂದನ್ನು ಒಂದೊಂದು ಸ್ಟೆಪ್ ಆಗಿ ಮಾಡ್ಕೊಂಡು ಬರ್ಬೇಕು. ಅವ್ರಿಗೂ ಜಾಗ ಬಿಡಬೇಕು, ಬೀದಿ ಬದಿ ವ್ಯಾಪಾರಿಗಳಿಗೂ ಜಾಗ ಬಿಡಬೇಕು, ಪಾರ್ಕಿಂಗ್ಗೂ ಜಾಗ ಬಿಡಬೇಕು, ಕೆಲಸನೂ ಮಾಡಬೇಕು, ಎಲ್ಲದನ್ನು ನೋಡ್ಕೊಂಡು ಮಾಡ್ಬೇಕಾಗತ್ತಲ್ಲ. ನೋಡಿ, ಸುಮಾರು ಒಂದು 6-8 ತಿಂಗಳುಗಳಾಯ್ತು ಈ ಕಾಮಗಾರಿ ಎತ್ಕೊಂಡು. ಇವತ್ತು ನೋಡಿ 8 ತಿಂಗಳಾದ ಈ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಗೆ ಹೋಗ್ಬೇಕು, ಜ್ವಲಂತ ಸಮಸ್ಯೆಗಳು ಇರುತ್ತೆ. ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಆಗುತ್ತೆ. ಈ ಕಾಮಗಾರಿಗಳು ಅವರು ಪ್ರತಿಭಟನೆ ಮೂಲಕ ಶಾಸಕರಿಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಕಾಂಟ್ರಾಕ್ಟರ್ ಅವರು ಇದನ್ನ ವಿಳಂಬ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ ಸರ್? ನಾವು ಹೇಳ್ಬೇಕಾಗಿರೋದೇ ಅಂದ್ರೆ, ಇಂಜಿನಿಯರ್ಸ್ಗಳು ಯಾವ ರೀತಿನಲ್ಲಿ ಯಾವ ಕಾಮಗಾರಿ ಮುಂಚೆ ಮಾಡಬೇಕು, ಆಮೇಲೆ ಯಾವ ಕಾಮಗಾರಿ ಮಾಡಬೇಕಂತ ಹೇಳಿ ಕಾಂಟ್ರಾಕ್ಟರ್ಗೆ ಹೇಳದ್ಮೇಲೆ ಕಾಂಟ್ರಾಕ್ಟರ್ ಮಾಡೋದು. ಈಗ ಬಂದು ಕಾಂಟ್ರಾಕ್ಟರ್ ಇಷ್ಟ ಬಂದಂಗೆ ಅವ್ರು ಮಾಡಕ್ ಬರಲ್ಲ. 2-3 ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಇದೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ, ಒಂದು ವಾರ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಎಲ್ಲೋ ಕಾಂಗ್ರೆಸ್ ಅವ್ರದ ಎನ್ಎ ಹ್ಯಾರಿಸ್ ಅವರು ಎಲ್ಲೋ ಧಮಕಿಯಿಂದ ಏನಾದ್ರು ಸೇರ್ಪಡೆ ಆಗ್ತಾ ಇದಾರ ಮುಖಂಡರುಗಳು? ಸರ್, ಒಂದು ವಿಷಯ, ಯಾರನ್ನು ಧಮಕಿಯಿಂದ ಇದು ಮಾಡೋದಾಗ್ಲಿ ಬೆದರ್ಸೋದಾಗ್ಲಿ ಇದೆಲ್ಲ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಕಟ್ಟಾಕುವಂತವ್ರು ಹ್ಯಾರಿಸ್ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಹೇಳಿದೆ ಇಡೀ ಶಾಂತಿನಗರ ಕ್ಷೇತ್ರ ಬಂದು ಸ್ಲಮ್ ಆಗಿದೆ. ಅದೇ ರೀತಿಯಲ್ಲಿ ಶಾಂತಿನಗರ ಕ್ಷೇತ್ರದಲ್ಲೂ ರೌಡಿಗಳು ಜಾಸ್ತಿ ಆಗಿದ್ರು, ರೌಡಿಸಮ್ಗಳು ಜಾಸ್ತಿ ಆಗಿತ್ತು. ನೀವು ಶಾಸಕರು ಬರೋಕ್ ಮುಂಚೆ ಸ್ಟೇಷನ್ ಇಂದ ಒಂದು RTI ಹಾಕಿ ಎತ್ಕೊಳ್ಳಿ, ಎಷ್ಟು ಜನ ರೌಡಿ ಶೀಟರ್ಗಳಿದ್ರು, ಒಂದ್ ದಿನಕ್ಕೆ ಎಷ್ಟು ಜನ ಎಷ್ಟು ಕೇಸ್ಗಳು ಆಗ್ತಾ ಇತ್ತಂತ. ಅದೇ ಇವಾಗ ಎತ್ಕೊಳ್ಳಿ. ಈಗ ರೌಡಿಸಮ್ ಇಲ್ಲ ಶಾಂತಿನಗರ ಕ್ಷೇತ್ರದ, ಎಲ್ಲೋ ಅಲ್ಪ ಸ್ವಲ್ಪ ಇರುತ್ತೆ. ಹೆಂಗೆ ಧಮಕಿ ಹಾಕೋದು, ಇವರು ಯಾರಿಗೂ ಧಮಕಿ ಹಾಕಲ್ಲ, ಬೇರೆಯವರು ನಮ್ಮ ಕ್ಷೇತ್ರದ ಜನರಿಗೆ ಧಮಕಿ ಹಾಕಿದ್ರು ಅದನ್ನು ಅವ್ರಿಗೆ ಇಷ್ಟ ಆಗಲ್ಲ. ನಾವ್ ಹೇಳ್ತಾ ಇದ್ದಿಲ್ಲ, ಧಮಕಿ ಹಾಕೋದಕ್ಕೆ ಏನು ಅವ್ರೇನ್ ಚಿಕ್ಕ ಹುಡುಗರಲ್ಲ, ಅವ್ರು ಹೇಳ್ತಾರ ಸಂಘಟನೆಯಿಂದ ತೊಡಕೊಂಡು ಬಂದಂತವ್ರು, ಬಂದು ಸೇರ್ಪಡೆ ಆಗಿರುವಂತವ್ರು. ಅವ್ರೇನು ಧಮಕಿ ಹಾಕಿದ ತಕ್ಷಣ ಎದುರ್ಬೇಕು ಬದರ್ಬೇಕಂತ ಏನಿಲ್ಲ. ಅವ್ರ ಶಾಸಕರು ಯಾವತ್ತೂ ಅಷ್ಟೇ
ಪ್ರೀತಿ ವಿಶ್ವಾಸದಲ್ಲಿ ಒಂದೊಬ್ಬರನ್ನ ಕಟ್ಟಾಕ್ತಾರೆ. ಇವಾಗ್ಲೂ ಜೊತೆಯಲ್ಲಿ ಇರೋರ್ಗೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡೋದಾದ್ರೆ ಜೊತೆಯಲ್ಲಿ ಇರಿ. ಹಿಂಗೆ ಸಮಾಜಕ್ಕೆ ಕೆಟ್ಟದ್ದು ಬಯಸೋ ದಯವಿಟ್ಟು ನನ್ನ ಜೊತೆಯಲ್ಲಿ ಇರಬೇಡಿ ಅಂತ ಓಪನ್ ಆಗಿ ಹೇಳ್ತಾರೆ. ಮೀಟಿಂಗ್ ಅಲ್ಲಿ, ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಹೇಳ್ತಾರೆ. ಹಿಂಗೆ ಈ ಚುನಾವಣೆಯಲ್ಲೂ ಅಷ್ಟೇ, ಜೊತೆಯಲ್ಲಿ ಇದು ಬೇರೆ ಒಬ್ಬರಿಗೆ ಕೆಲಸ ಮಾಡಿ ಇದೆಲ್ಲ ಮಾಡಿದ್ರೆ ಓಪನ್ ಆಗಿ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಾಸಕರು ಹೇಳ್ತಾರಲ್ಲ, ಏನು ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೂ ನಾನೇ ಶಾಸಕ ಅಲ್ವಾ, ಬಂದು ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಅಂತ ಹೇಳ್ತಾರಲ್ಲ. ನೀವು ಮಾತಾಡಿ, ಏನಾದ್ರೂ ಇತ್ತಂದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ತರ ಇದೆಲ್ಲ ಮಾಡೋದು ತಪ್ಪು. ಯಾರಿಗೂ ಧಮಕಿ ಹಾಕೋಂಗಿಲ್ಲ. ಶಾಂತಿನಗರ ಕ್ಷೇತ್ರ ಸ್ವಾತಂತ್ರ್ಯ ಕ್ಷೇತ್ರ, ಶಾಂತಿಯಿಂದ ನೆಲೆನಾಡಿಸಿರುವಂತ ಕ್ಷೇತ್ರ ಎನ್ನೇ ಹ್ಯಾರಿಸ್ ಸರ್ ಅವರು. ನಿಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಸಂದೇಶವನ್ನು ರವಾನೆ ಮಾಡ್ತೀರಾ ಸರ್ ಇದ್ರ ಮೂಲಕ? ಯಾರು ದಿಕ್ ತಪ್ಪಕ್ಕೆ ಹೋಗ್ಬೇಡಿ. ನಿಮ್ಗೆ ಅಂತ ಹೇಳಿ ಶಾಸಕರು ಎನ್ನೇ ಹ್ಯಾರಿಸ್ ಸರ್ ಇದ್ದಾರೆ. ಅವ್ರು ನೇರವಾಗಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರ ಫೋನ್ ನಂಬರ್ ಗೊತ್ತಿದೆ. ಏನಾದ್ರೂ ಇದ್ರೆ ದಯವಿಟ್ಟು ಅವ್ರ ಹತ್ರ ಮಾತಾಡಿ. ಇಂಥವ್ರ ಮಾತುಗಳನ್ನ ಕೇಳಕ್ ಹೋಗ್ಬೇಡಿ. ಹಿಂಗೆ ಬಿಜೆಪಿ ಪಕ್ಷದವರಾಗ್ಲಿ RSS ನವರಾಗ್ಲಿ ವಿರೋಧ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನು ದಿಕ್ ತಪ್ಪಿಸ್ತಾರೆ. ದಯವಿಟ್ಟು ದಿಕ್ ತಪ್ಪಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಂದರ್ಭದಾಗ ಹೇಳಿ ಈ ಸಂದರ್ಶನಕ್ಕೆ ತಮಗೂ ಹೃದಯಪೂರ್ವಕವಾದ